ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜಮನೋ ಭೃಗೋ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ಗಮನಿಸೋಣ. ಯಾಕಂದರೆ ವೃಷಭ ರಾಶಿ ಶುಕ್ರನ ರಾಶಿ, ಹಾಗಾಗಿ ಶುಕ್ರನ ರಾಶಿಗೆ ಏನಾದರೂ ಲಾಭವಾಗುತ್ತಾ, ಅನುಕೂಲ ಇದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಣ. ನಾವು ಹೇಳುವಂತೆ ಇದು ಗೋಚಾರ ಫಲ, ಹಾಗಾಗಿ ನಿಮ್ಮ ಜಾತಕದ ಮೇಲೆ ದಶಾಭಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಾಗಿ ನಿಮ್ಮ ಜಾತಕಗಳನ್ನು ಕೂಡ ಒಮ್ಮೆ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ಜಾತಕದಲ್ಲಿ ದಶಾಭುಕ್ತಿಗಳು, ಜಾತಕ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಲ್ಲ, ನಾವು ಮುಂದೆ ಹೇಳುವಂತಹ ಗ್ರಹಗಳ ಸ್ಥಿತಿಗಳ ಮೂಲಕವಾಗಿ ಇದು ಹೇಳುವಂಥ ಒಂದು ಪ್ರಯತ್ನ. ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂತಹ ವಿಷಯಗಳನ್ನು ಕೂಡ ನೀವು ನೋಡ್ತಾ ಇರಿ. ನಾವು ಗಮನಿಸಿದ ಹಾಗೆ ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ನಿಮ್ಮ ರಾಶಿಯಿಂದ ತೃತೀಯ ರಾಶಿಯ ಗುರು, ತೃತೀಯ ರಾಶಿಯಲ್ಲಿ ವಿಕ್ರಮ ಸ್ಥಾನ ಎಂಬುದಾಗಿ ಕರಿತೇವೆ. ಹಾಗಾಗಿ ಗುರುವು ಕೂಡ ತೃತೀಯ ರಾಶಿಯಲ್ಲಿ ವಿಕ್ರಮ ರಾಶಿಯಲ್ಲಿ ಗುರು, ಚತುರ್ಥ ರಾಶಿಯ ಕೇತು, ಪಂಚಮ ರಾಶಿಯಲ್ಲಿ ಯಾರಿಲ್ಲ, ಷಷ್ಠ ರಾಶಿಯ ಶುಕ್ರ, ರಾಶ್ಯಾಧಿಪತಿ ಶುಕ್ರ ಷಷ್ಠದಲ್ಲಿದ್ದಾನೆ. ಸಪ್ತಮದಲ್ಲಿ ರವಿ ಕುಜ ಬುಧರು ಸಪ್ತಮದಿಂದ ರಾಶಿ ನೋಡಲ್ಪಟ್ಟಿದ್ದಾರೆ. ಇದು ಬಹಳ ಒಳ್ಳೆಯದು. ರಾಶಿಗೆ ಕುಜ ಮತ್ತು ಬುಧನ ದೃಷ್ಟಿ ಬಹಳ ಒಳ್ಳೆಯದಾದಂಥದ್ದು. ಇನ್ನು ನಿಮಗೆ ಸದ್ಯಕ್ಕೆ 7.5 ಶನಿ ಏನಿಲ್ಲ, ಏಕಾದಶ ರಾಶಿಯಲ್ಲಿ ಶನಿ, ಹಾಗೆ 10ನೇ ರಾಶಿಯಲ್ಲಿ ರಾಹು, ಹೀಗೆಲ್ಲ ಒಂದು ಗೃಹಸ್ಥಿತಿ. ವೃಷಭ ರಾಶಿಯವರಿಗೆ ಏನಪ್ಪ ಅಂತಂದರೆ, ಸಪ್ತಮಕ್ಕೆ ಕುಜ ರವಿ ಬುಧನ ದೃಷ್ಟಿಯೇ ವಿಶೇಷವಾದಂಥದ್ದು. ಹಾಗಾಗಿ ಇಂತಹ ದೃಷ್ಟಿಗಳ ಮೂಲಕವಾಗಿ ಆ ಭಗವಂತನು ಅನುಗ್ರಹಿಸಲಿ. ಯಾಕಂದರೆ ಶುಭವಾದಂತಹ ದೃಷ್ಟಿ ಇದ್ದರೆ ಶುಭೇರ ದೃಷ್ಟ್ಯ ಎಂಬುದಾಗಿ ಗ್ರಹಗಳನ್ನು ಕರೆದಿದ್ದಾರೆ. ಶುಭಗ್ರಹನಾದಂತಹ ಬುಧನು ರವಿ ಜೊತೆಗೆ ಬುಧಾದಿತ್ಯ ಯೋಗವಾಗಿ ರಾಶಿಗೆ ದೃಷ್ಟಿ ಇದ್ದರೆ, ಈ ರಾಶಿಗೆ ಸ್ವಲ್ಪ ಮಟ್ಟಿಗೆ ರವಿ ಶತ್ರುವಾದರೂ ಕೂಡ ಬುಧನ ಜೊತೆಗೆ ಅನುಗ್ರಹಿಸ್ತಾನೆ. ಯಾವಾಗ ಗ್ರಹಗಳು ಯೋಗಕಾರಕರಾಗ್ತಾರೋ ಆವಾಗ ಬಹಳ ವಿಶೇಷವಾದಂತಹ ಶಕ್ತಿಯನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಹಾಗಾಗಿ ನೋಡಿ, ಇದು ಕಾರ್ತಿಕ ಮಾಸದ ಕೊನೆಯ ಹಂತ. ಕಾರ್ತಿಕ ಮಾಸ ಅಂತಂದರೆ ಹಬ್ಬ ಹರಿದಿನಗಳೇ ಸಾಮಾನ್ಯವಾಗಿ ಯಾವಾಗೂ ಕೂಡ ಇರುವಂಥದ್ದು ಹಬ್ಬ ಹರಿದಿನಗಳು. ಅದರಲ್ಲೂ ಕೂಡ 4ನೇ ತಾರೀಕಿಗೆ ವೈಕುಂಠ ಚತುರ್ದಶಿ, ಹಾಗೆ 5ನೇ ತಾರೀಕಿಗೆ ಚಂದ್ರ ಜಯಂತಿ, ಹಾಗೆ ಗುರುನಾನಕ್ ಜಯಂತಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಕೂಡ 5ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಹುಣ್ಣಿಮೆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲಿಕ್ಕೆ ಮರಿಬೇಡಿ, ಆದಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಿ. ಹಾಗೆ 8ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 10ನೇ ತಾರೀಕಿಗೆ ಕಾರ್ತಿಕ ಸೋಮವಾರ. ಪ್ರತಿ ಸೋಮವಾರವೂ ಕೂಡ ಶಿವನಿಗೆ ವಿಷ್ಣುವಿಗೆ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಕಾರ್ತಿಕ ಸೋಮವಾರ. ಹಾಗಾಗಿ ಕಾರ್ತಿಕ ಮಾಸ ಸೋಮವಾರ ಅಂತಂದರೆ ಬಹಳ ಎಲ್ಲ ಒಳ್ಳೆ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು. ಇನ್ನು 17ನೇ ತಾರೀಕಿಗೆ ವಿಶೇಷವಾಗಿ ಹರಿಪುದ ಪುಣ್ಯಕಾಲ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಏನಪ್ಪ ಅಂತಂದರೆ ಸಂಕ್ರಾಂತಿ, ವೃಶ್ಚಿಕ ಸಂಕ್ರಾಂತಿ. ಸಂಕ್ರಾಂತಿಗಳು ಯಾವಾಗ ಕೂಡ ಬರ್ತಾ ಇರ್ತದೆ. ಹಾಗಾಗಿ ಒಂದೊಂದು ತಿಂಗಳಕ್ಕೆ ಒಂದೊಂದು ಸಂಕ್ರಾಂತಿ. ವೃಶ್ಚಿಕ ಸಂಕ್ರಾಂತಿ 18ನೇ ತಾರೀಕಿಗೆ ಮಾಸ ಶಿವರಾತ್ರಿ, 19ನೇ ತಾರೀಕಿಗೆ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ, ಹಾಗೆ 20ನೇ ತಾರೀಕಿಗೆ ಅದು ಕೂಡ ಅಮಾವಾಸ್ಯೆ, ಭಟ್ಟಿ ಅಮಾವಾಸ್ಯೆ ಹೇಳುವಂಥದ್ದಿದೆ. ಹಾಗೆ 21ನೇ ತಾರೀಕಿಂದ ಮತ್ತೆ ಮಾರ್ಗಶಿರ ಮಾಸ ಆರಂಭ. ಮಾರ್ಗಶಿರ ಮಾಸ ಅಂತಂದರೆ ಬಹಳ ಅದು ಕೂಡ ಒಳ್ಳೆಯದೇ. ಗೀತಾ ಜಯಂತಿಯೂ ಕೂಡ ಇದೆ 1ನೇ ತಾರೀಕಿಗೆ, ಅದು ಡಿಸೆಂಬರ್ 1 ಗೀತಾ ಜಯಂತಿ. ಈಗೆಲ್ಲ ಒಂದು ಹಬ್ಬ ಹರಿದಿನಗಳು. ಒಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳನ್ನು ಜಾಸ್ತಿ ಪ್ರಯತ್ನ ಮಾಡಿಕೊಳ್ಳಿ. ಮಂಗಲ ಕಾರ್ಯಗಳು ನಡೆಯುವ ಹಾಗೆ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಮಂಗಲಂ ಭಗವಾನ್ ವಿಷ್ಣುರ ಮಂಗಲಂ ಮಧುಸೂದನಃ ಮಂಗಲಂ ಪುಂಡರೀಕಾಕ್ಷೋ ಮಂಗಲಂ ಗರುಡಧ್ವಜ ಅಂಥೇಳಿ ಮಹಾವಿಷ್ಣುವನ್ನು ನಾವು ಸದಾ ಕಾಲ ಪ್ರಾರ್ಥನೆ ಮಾಡ್ತಾ ಇರಬೇಕಂತೆ. ಮಂಗಲವಾಗಲಿ, ಮಂಗಲವಾಗಲಿ, ಶುಭವಾಗಲಿ ಅಂತ. ಯಾಕಂದರೆ ನಾವು ಏನು ಹೇಳ್ತೇವೆ, ಏನು ಕೇಳ್ತೇವೆ, ಏನು ನೋಡ್ತೇವೆ ಹಾಗೆ ಮುಂದೆ ಆಗುತ್ತೆ. ಹಾಗಾಗಿ ನಾವು ಒಳ್ಳೆಯ ವಿಷಯಗಳನ್ನು, ಒಳ್ಳೆಯದು ಕೇಳುವಂಥದ್ದನ್ನು, ಒಳ್ಳೆಯದು ನಡ್ಕೊಳ್ಳುವಂತಹ ಪ್ರಯತ್ನವನ್ನು ಹೀಗೆ ಮಾಡ್ತಾ ಇರಬೇಕು. ಅದಿಲ್ಲ ಅಂತಾದರೆ ಕಷ್ಟ ನಷ್ಟಗಳು ಬಹಳ ಬರ್ತಾ ಹೋಗ್ತದೆ ಜೀವನದಲ್ಲಿ. ಒಂದು ಹಂತಕ್ಕೆ ಮೇಲ್ಮಟ್ಟದ ಜೀವನವಾಗಬೇಕು ಅಂತಂದರೆ ಅಭಿವೃದ್ಧಿ ಪಥಕ್ಕೆ ಒಂದೊಂದಾಗಿ ಹಂತವಾಗಿ ಹೋಗುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಬರಬೇಕು. ಹೀಗಿದ್ದಾಗ ನೋಡಿ, ಗ್ರಹಸ್ಥಿತಿಗಳ ಮೂಲಕವಾಗಿ ಏನೇನು ನಿಮಗೆ ಶುಭವಾದಂಥ ಫಲಗಳಾಗಬಹುದು. ಒಂದನೇದಾಗಿ ತೃತೀಯ ರಾಶಿಯ ಗುರು. ಇಷ್ಟು ದಿವಸ 2ನೇ ರಾಶಿಯಲ್ಲಿದ್ದ ಗುರು 3ನೇ ರಾಶಿಯ ಗುರು ಪರಿವರ್ತನೆಯಿಂದ ಗುರು ಏನಂತಂದರೆ ಸ್ವಲ್ಪ ಜೀವನದ ಅನೇಕ ಘಟ್ಟಗಳನ್ನು ಒಳ್ಳೆ ರೀತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ನೋಡ್ತಾನೆ.
ಒಂದು ಸೋದರರಿಂದ ಒಳ್ಳೆ ರೀತಿಯಾದಂಥ ಅನುಕೂಲತೆಗಳಾಗುವಂಥದ್ದು. ಬಿಸ್ನೆಸ್ಸಲ್ಲಿ ಏನಾದರೂ ಹೋರಾಟ ಮಾಡ್ತಾ ಇದ್ದೀರಿ ಅಂತಂದರೆ ಆ ದೇವತಾನುಗ್ರಹದಿಂದ ನಿಮ್ಮ ರಿಲೇಷನ್ನು, ಅಣ್ಣ ತಮ್ಮ ಅಕ್ಕ ತಂಗಿ, ಹೀಗೆ ನಿಮ್ಮ ಜೊತೆಗಿದ್ದಂಥವರೇ ಬಂದು ನಿಂತ್ಕೊಳ್ತಾರೆ. ನಾನಿದ್ದೇನೆ, ಕೆಲಸ ಮಾಡಪ್ಪ, ನಾನು ಸಪೋರ್ಟ್ ಮಾಡ್ತೇನೆ, ನನ್ನ ಕೈಲಾದಷ್ಟು ಸಹಾಯ ಮಾಡ್ತೇನೆ, ನನಗೆ ಈಗ ಸದ್ಯಕ್ಕೆ ಹಣಕಾಸಿನ ಅಗತ್ಯ ಇಲ್ಲ ಅಂಥೇಳಿ. ಯಾಕಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಮ್ಮವರು ಅಂಥೇಳಿ ಜೊತೆಗಿದ್ದರೆ ಆದಷ್ಟು ನಮಗೆ ಧೈರ್ಯ ಇರುತ್ತೆ, ಅಟ್ಲೀಸ್ಟು ಇನ್ನೂ ಸರಿಯಾಗಿ ಇನ್ನು ಅಭಿವೃದ್ಧಿ ಪಥಕ್ಕೆ ಹೋಗಬಹುದು ಹೇಳುವಂಥದ್ದು. ಹಾಗಾಗಿ ಬಿಸ್ನೆಸ್ಸು, ವ್ಯಾಪಾರ ವ್ಯವಹಾರಗಳು ನಷ್ಟಪಡ್ತಾ ಇದ್ದಂಥವರಿಗೆ ನಿಮ್ಮವರು ಅಥವಾ ನಿಮ್ಮ ರಕ್ತ ಸಂಬಂಧದ ವ್ಯಕ್ತಿಗಳು ಯಾರಿದ್ದಾರೋ ಅಂಥವರು ಸಪೋರ್ಟ್ ಮಾಡ್ತಾರೆ ಅಂತೇಳಿ ಹೇಳಬಹುದು. ಅದು ಗುರುವಿನ ಬಹಳ ಮುಖ್ಯವಾದಂಥ ಅನುಗ್ರಹ. ಭ್ರಾತೃಸ್ಥಾನದಲ್ಲಿ, ಸೋದರ ಸ್ಥಾನದಲ್ಲಿ ಗುರು ಬಂದಾಗ ನೀವು ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಮಾಡಿದಂತಹ ಉಪಕಾರಗಳು, ಒಳ್ಳೆಯ ಕೆಲಸ ಕಾರ್ಯಗಳು ಈ ಒಂದು ಸಮಯದಲ್ಲಿ ಇವಾಗ ನಿಮಗದು ಕೆಲಸಕ್ಕೆ ಬರುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಗುರು ಭ್ರಾತೃಗಳಿಂದ ಅನುಕೂಲತೆಗಳನ್ನು ಮಾಡಿಕೊಡ್ತಾನೆ. ಅಥವಾ ಅಣ್ಣ ತಮ್ಮಂದರೆ ಕಿರಿಕಿರಿ ಆಗ್ತಾ ಇದೆ, ಯಾಕೋ ಸಮಸ್ಯೆ, ಯಾಕೋ ಚಿಂತೆ, ಏನು ಮಾಡಿದ್ರೂ ಸರಿ ಕೂಡ ಆಗ್ತಾ ಇಲ್ಲ ಅಂತಂದರೆ ಭಗವಂತನ ಅನುಗ್ರಹದಿಂದ ಕಷ್ಟಗಳೆಲ್ಲ ಸ್ವಲ್ಪ ದೂರವಾಗಿ ಒಳ್ಳೆಯ ಥರದಲ್ಲಿ ಬರಬಹುದು. ಭ್ರಾತೃಗಳಿಂದ ಅನುಕೂಲ ಆಗಬಹುದು. ಇನ್ನು ಚತುರ್ಥದ ಕೇತು ಸ್ವಲ್ಪ ಪ್ರಯಾಣ ಯೋಗ, ಆ ಕಡೆ ಈ ಕಡೆ ಹೋಗುವಂಥದ್ದು. ಏನೋ ಒಂದು ಸಣ್ಣ ಕೆಲಸಕ್ಕೂ ಕೂಡ ಬಹಳ ಟೈಮ್ ತಗೊಳ್ತಾ ಇದೆ, ಹಾಗಂತೇಳಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾಕಂದರೆ ಶುಕ್ರಾಧಿಪತಿ ಆದದ್ರಿಂದ ಬಹಳ ಪ್ರಯತ್ನ, ನಿಮ್ಮ ಪ್ರಯತ್ನ ಇಷ್ಟ ಅಂತಂದರೆ ಆ ಪ್ರಯತ್ನ ಮುಗಿಯುವುದೇ ಇಲ್ಲ, ಅಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಆ ಪ್ರಯತ್ನಕ್ಕೆ ಒಳ್ಳೆ ರೀತಿಯಾದಂಥ ಫಲಗಳು, ತಂದೆ ತಾಯಿಯವರ ಬಹಳ ಮುಖ್ಯವಾಗಿ ಆಶೀರ್ವಾದ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಹಾಗೆ ಹಬ್ಬ ಹರಿದಿನಗಳಿದೆ, ಕಾರ್ತಿಕ ಮಾಸ ಇದೆ. ಹಾಗಾಗಿ ಮನೆಯಲ್ಲೂ ಕೂಡ ಮಂಗಲ ವಾತಾವರಣಗಳು, ಯಾಕಂದರೆ ಹಿರಿಯರ ಆಶೀರ್ವಾದ, ಹಿರಿಯರ ಅನುಗ್ರಹ ಹೇಳುವಂಥದ್ದು ಮಂಗಲ ವಾತಾವರಣಗಳು ಬರಲಿಕ್ಕೆ ಸಾಧ್ಯವಾಗುತ್ತೆ ನಿಮಗೆ. ಆದರೆ ಈ ತಿಂಗಳಲ್ಲಿ ಹಣಕಾಸು ಎಷ್ಟು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಖರ್ಚು ನನಗೆ ವಿಪರೀತ ಆಗುತ್ತೆ. ಎಲ್ಲದಕ್ಕೂ ಕೂಡ ಖರ್ಚಾಗುವಂಥದ್ದು. ಇನ್ಫ್ಲೇಷನ್ ರೇಟ್ ನಿಮಗೆ ಗೊತ್ತಿದೆ ಎಷ್ಟಿದೆ ಅಂತ. ಹಾಗಾಗಿ ಬಹಳ ಮುಖ್ಯವಾಗಿ ಹೆಚ್ಚಿನದಾದಂಥ ಖರ್ಚು, ಹೆಚ್ಚಿನದಾದಂಥ ಸಮಸ್ಯೆಗಳು ಪುನಃ ಬರ್ತಾ ಇರುತ್ತೆ. ಹಾಗಾಗಿ ನಾವು ನಮ್ಮನ್ನು ತುಂಬ ಅರ್ಥ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು, ಹಣಕಾಸನ್ನು ಅರ್ಥ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಶುಕ್ರನು ಕೂಡ ಷಷ್ಠರಾಶಿಯಲ್ಲಿದ್ದಾನೆ ನೋಡಿ, ರಾಶ್ಯಾಧಿಪತಿ ಶುಕ್ರ. ಹಾಗಾಗಿ ಅಧಿಕವಾದಂಥ ಖರ್ಚ, ಯಾವುದೋ ಒಂದು 20,000 30,000 ಎಲ್ಲೋ ಒಂದು ಕಡೆಗೆ ಇಟ್ಟಿದ್ದೆ, ಕೂಡಿಟ್ಟಿದ್ದೆ, ಅರ್ಜೆಂಟ್ ಬೇಕಾಗಿತ್ತು, ಕೊಟ್ಟೆ, ಏನು ಮಾಡೋದಪ್ಪ ಹಾಗಂತೇಳಿ ಧೈರ್ಯ ಇಂದ ಇರಿ. ಯಾಕಂದರೆ ಭಗವಂತನೆಲ್ಲೋ ಒಂದು ಕಡೆಗೆ ನಿಮಗೆ ಎದೆಗುಂದಬೇಡಿ, ಭಗವಂತನು ಅನುಗ್ರಹಿಸಬಹುದು. ಇನ್ನು ಸಪ್ತಮ ರಾಶಿಯಲ್ಲಿ ರವಿ ಕುಜ ಬುಧರು, ಇದು ಬಹಳ ಒಳ್ಳೆಯದಾದಂಥದ್ದು. ಯಾವುದೋ ಒಂದು ಲೋನಿಗೆ ಅಪ್ಲಿಕೇಶನ್ ಹಾಕಿದಿರಿ, ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಅಥವಾ ಗೌರ್ಮೆಂಟ್ ಸೆಕ್ಷನಲ್ಲಿ ನೀವು ಯಾವುದೋ ಒಂದು ದೊಡ್ಡ ಹುದ್ದೆಗೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಯಾರ ಹತ್ರ ಹೇಳಿಸಿದಿರಿ ಅಥವಾ ಯಾವುದೋ ಒಂದು ಲೆಟರ್ ಕೊಡಿಸಿದಿರಿ, ಅದು ನಿಮ್ಗೆ ಅನುಕೂಲತೆ ಆಗ್ತದೆ. ಇದ್ದಕ್ಕಿದ್ದ ಹಾಗೆ ಬುಧಾದಿತ್ಯ ಯೋಗ ಎಲ್ಲೋ ಒಂದು ಕಡೆ ಸಡನ್ನಾಗಿ ನಿಮಗೆ ಅನುಕೂಲತೆಗಳಾಗುತ್ತೆ. ಆ ರಾಜಕೀಯ ದೃಷ್ಟಿ ಅಥವಾ ರವಿಯ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಎಷ್ಟೋ ಸಲ ನಾವು ಆ ಟಚ್ಚಲ್ಲಿದ್ದಾಗ ಆ ಅನುಕೂಲತೆಗಳ ಸಡನ್ನಾಗಿ ನೆನಪಿಗೆ ಬರುತ್ತೆ. ಒಂದು ಫೋನ್ ಮಾಡಿದ ತಕ್ಷಣ ಕೆಲಸ ಆಗೋಗ್ತದೆ ಅಲ್ವಾ? ಜೀವನದಲ್ಲಿ ಹಾಗೆ ಎಷ್ಟೋ ಸಲ ನಮಗೆ ಮನುಷ್ಯನ ಒಂದು ಗುಣ ಏನಪ್ಪ ಅಂತಂದರೆ ಮರೆತುಕೊಳ್ಳುವಂಥದ್ದು, ಪಟ್ಟನ್ನು ಮರೆತು ಹೋಗಿಬಿಡುತ್ತೆ. ಯಾರು ಹೇಗೆ ಎತ್ತ ಕೊನೆಗೆ ಒಂದು ಸಲ ನೆನಪಾಗಬಹುದೇನೋ, ಆದರೆ ಅಷ್ಟು ಕಾಲಕ್ಕೆ ಸಮಯಕ್ಕೆ ಅಷ್ಟು ಟೈಮ್ ತಗೊಳುತ್ತೆ. ಒಟ್ಟಿನಲ್ಲಿ ನಿಮ್ಗೆ ಯಾವುದೋ ಒಂದು ರವಿ ಅಂದರೆ ಗೌರ್ಮೆಂಟಿನ ದೃಷ್ಟಿಗೆ ನೀವು ಬೀಳ್ತೀರಿ, ಅಥವಾ ನೀವು ಯಾವುದೋ ಒಂದು ಮಾಡಿರುವಂಥ ಒಂದು ಕೆಲಸ ಗೌರ್ಮೆಂಟಿಗೆ ಇದು ಚೆನ್ನಾಗಿ ಮಾಡಿದ್ದಾರೆ, ಅಥವಾ ಗೌರ್ಮೆಂಟ್ ಅಧಿಕಾರಿ ವರ್ಗದವರಿಗೆ ಇವರಿಗೆ ಒಳ್ಳೆ ನಮ್ಮ ಜೊತೆಗೆ ಇಟ್ಕೊಳ್ಬೇಕಪ್ಪ ಅಂತೇಳಿ ಅವರಿಗೂ ಅನಿಸುತ್ತೆ. ಆದರೆ ನೀವು ಕೆಲಸ ಮಾಡಿದ್ರೆ ಆಗೋದಿಲ್ಲ. 21 ದಿವಸ ಕೆಲಸ ಮಾಡೋರು ಯಾರೋ, ಹೆಸರು ತೆಗೆದುಕೊಳ್ಳೋರು ಯಾರೋ, ಹಣ ತೆಗೆದುಕೊಳ್ಳೋರು ಯಾರೋ, ಹೀಗಾಗೋಗಿದೆ. ಹಾಗಾಗಿ ನೀವು ಮಾಡಿದಂತಹ ಕೆಲಸಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಫಲ ಹೇಳುವಂಥದ್ದು ಸಿಗುತ್ತೆ. ಇದು ಬಹಳ ಒಳ್ಳೆ ರೀತಿಯಾದಂಥದ್ದು. ಮತ್ತು ಕುಜನಿಂದನೂ ಕೂಡ ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಈ ತಿಂಗಳು ಸ್ವಲ್ಪ ಜಾಸ್ತಿ ಅನುಕೂಲತೆಗಳನ್ನು ಕೂಡ ಪಡ್ಕೊಳ್ಬೋದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇದು ಒಳ್ಳೆ ರೀತಿಯಾದಂಥ ಟೈಮು. ಪ್ರಯತ್ನ ಮಾಡಿ, ಯಾಕಂದರೆ ನೀವು ತೆಗೆದುಕೊಳ್ಳಿ, ಇನ್ನೊಬ್ಬರಿಗೂ ಕೊಡಿಸಿ, ಒಳ್ಳೆ ರೀತಿಯಾದಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಭೂಮಿ ನಿಮಗೆ ಅನುಗ್ರಹಿಸ್ತಾ ಇದ್ದಾಳೆ. ಭೂಮಿ, ಅದರ ಜೊತೆಗೆ ಬಿಲ್ಡಿಂಗ್ ಕಟ್ಟುವಂಥವ್ರು, ವಿವಾಹಾದಿ ಮಂಗಲ ಕಾರ್ಯಗಳನ್ನು ಮಾಡುವಂಥವ್ರು. ನೋಡಿ, ಕುಜನ ನೋಡ್ತಾ ಇದ್ದಾನೆ. ಇಷ್ಟು ದಿವಸ ಶುಕ್ರನ ಬಲವೂ ಇಲ್ಲ, ಗುರುವಿನ ಬಲವೂ ಇಲ್ಲ, ಈ ಕುಜನ ಬಲ ಇದೆ. ಕುಜಸ್ಯ ಚ ಪ್ರಭಾವೇಣ ಮಂಗಲಂ ಪರಿಪಠ್ಯತೆ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಕುಜನು ಅನುಗ್ರಹಿಸಿದರೆ ಪಾಪಗ್ರಹ, ಕುಜ ರವಿ ಶನಿ 3 ಗ್ರಹ ಪಾಪಗ್ರಹ ಅಂತ ಕರಿತೇವೆ, ಕ್ಷೀಣಚಂದ್ರ ಮೊದಲಾದಂಥ ಗ್ರಹಗಳಿಗೆ. ಅಂತಹ ಆ ಕುಜನು ರಾಶಿ ನೋಡಲ್ಪಟ್ಟಾಗ ನಿಮ್ಮಲ್ಲಿರುವಂತಹ ಅನೇಕ ರೀತಿಯಾದಂತಹ ಕೆಟ್ಟ ರೀತಿಯಾದಂಥ ಗುಣಗಳೆಲ್ಲ ಪರಿಹಾರ ಆಗಿ ಒಳ್ಳೆ ರೀತಿಯಾಗಿ ಪ್ರದರ್ಶನ ಮಾಡ್ತಾನೆ ಕುಜನು. ನಿಮ್ಮನ್ನು ಪ್ರಶಂಸೆ ಸಿಗುವ ಹಾಗೆ ಮಾಡ್ತಾನೆ. ನಿಮ್ಮನ್ನಿದ್ದಾಗ 4 ಜನರಲ್ಲಿ ನೀವು ಬರ್ರಿ ಅಂತೇಳಿ ನಿಮ್ಮನ್ನು ಕರೆಯುವ ಹಾಗೆ ಮಾಡ್ತಾನೆ. ಕುಜನು ಕಾಂತಿಯುಕ್ತವಾದಂಥ ಒಂದು ಶಕ್ತಿಯನ್ನು ಕುಜನು ಅನುಗ್ರಹಿಸ್ತಾನೆ. ಹಾಗಾಗಿ ನಿಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಾಡೋರು ಖಂಡಿತವಾಗೂ ಬಿಡಬೇಡಿ. ಈ ತಿಂಗಳಲ್ಲಿ ಕುಜನು ರಾಶಿ ನೋಡಲ್ಪಟ್ಟಿದ್ದಾನೆ. ಎಷ್ಟಾಗುತ್ತೋ ಅಷ್ಟು
ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ನಮಸ್ಕಾರ, ಸುಬ್ರಹ್ಮಣ್ಯನ ಅಷ್ಟೋತ್ತರ ಶತನಾಮ, ಸುಬ್ರಹ್ಮಣ್ಯನ ಭುಜಂಗ ಸ್ತೋತ್ರ ಹೀಗೆಲ್ಲ ಇದೆ. ಆಗ ಆದಷ್ಟು ಸುಬ್ರಹ್ಮಣ್ಯನ ಜಾಸ್ತಿ ನಮಸ್ಕಾರ ಪ್ರಾರ್ಥನೆಯನ್ನು ಮಾಡಿ. ಯಾಕಂದರೆ ಕುಜನ ನೋಡಲ್ಪಟ್ಟಿದ್ದಾನೆ, ಹಾಗಾಗಿ ನಿಮಗೆ ದಿಢೀರ ಏನೋ ಒಂದು ಅನುಕೂಲ ಆಗುವಂಥದ್ದು. ಅಥವಾ ಯಾರ ಹತ್ರ ಒಬ್ಬರ ಹತ್ರ ನೀವು ಕಷ್ಟ ಹೇಳ್ಕೊಳ್ತೀರಿ. ಯಾಕಂದರೆ ಮನುಷ್ಯನಿಗೆ ಹೇಗೆ ಅಂತಂದರೆ, ನಾವು ಇನ್ನೊಬ್ಬರ ಹತ್ರ ಹೇಳ್ಕೊಂಡಾಗ ನಮ್ಮ ತಲೆ ಹಗರ ಆಗುತ್ತೆ ಅಥವಾ ವಿಷಯಗಳು ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ನಾವು ಯಾವುದೋ ಒಂದು ವಿಷಯಗಳನ್ನ ಹೇಳ್ಕೊಳ್ಳುವಂಥದ್ದು. ಹೇಳ್ಕೊಂಡ ತಕ್ಷಣವೇ ಅವರು, ಓಹೋ ಇವ್ರಿಗೆ ಕಷ್ಟ ಇದೆಯಲ್ಲ, ಪರವಾಗಿಲ್ಲಪ್ಪ, 1-2 ವರ್ಷದವರೆಗೆ ನಾನು ತಡ್ಕೊಳ್ತೇನೆ, 10 ಲಕ್ಷ ದುಡ್ಡು ಯಾವುದೋ ಇಟ್ಟಿದ್ದೇನೆ, ನೀ ಬ್ಯಾಂಕಿಗೆ ಕಟ್ಟಪ್ಪ ಅಂಥೇಳಿ ಕೊಡ್ತಾರೆ. ಅಂದರೆ ಆ 2 ತಿಂಗಳಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಯಿತಾ ನಿಮಗೆ, ಆ ಸಹಾಯವೂ ಕೂಡ ಆಯಿತು. ಹಾಗಂತೇಳಿ ನಾವು ಇನ್ನೊಬ್ಬರ ಹತ್ರ ಉಪಕಾರ ತೆಗೆದುಕೊಂಡಾಗ ನಮ್ಮ ಕೈಲಾದ ಮಟ್ಟಿಗೆ ಮಾಡಬೇಕು. ಅವ್ರಿಗೂ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪರಸ್ಪರಂ ಭಾವಜಂತಹ ಶ್ರೇಯಂ ಅವಾಪ್ಸ್ಯಥ ಅಂತ. ನಾವು ಇನ್ನೊಬ್ಬರನ್ನ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡಾಗೇ ಜೀವನದಲ್ಲಿ ಏನಾದರೂ ಅಭಿವೃದ್ಧಿ ಆಗುತ್ತೆ. ಅದು ತೆಗೆದುಕೊಂಡಿಲ್ಲ ಅಂತಂದರೆ ಯಾವುದು ಜಗತ್ತಲ್ಲಿ ಆಗುವುದಿಲ್ಲ. ಹಾಗಾಗಿ ಆ ಪರಸ್ಪರವಾದಂಥ ಭಾವನೆ, ವಿಶ್ವಾಸ, ಪ್ರೀತಿ ಇವನ್ನೆಲ್ಲ ಬೆಳೆಸ್ಕೊಳ್ಳುವಂತಹ ಪ್ರಯತ್ನ ಈ ತಿಂಗಳಲ್ಲಿ ಜಾಸ್ತಿಯಾಗಿ ಮಾಡಿಕೊಳ್ಬೇಕು. ಮತ್ತು ಬುಧಾದಿತ್ಯ ಯೋಗ ಆಗಿದೆ. ಯಾವುದೊಂದು ಅನಿರೀಕ್ಷಿತವಾದಂಥ ವ್ಯಕ್ತಿ, ಅನಿರೀಕ್ಷಿತವಾದಂಥ ಹಣಕಾಸಿಗೂ ಕೂಡ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಪ್ರಯತ್ನ ಬಿಡಬೇಡಿ. ಯಾಕಂದರೆ ಬುಧಾದಿತ್ಯ ಯೋಗ ಆಗಿದೆ ಅಂದರೆ ಯಾರೋ ಒಬ್ಬರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅಥವಾ ಯಾರೋ ಒಬ್ಬರು ನೋಡಿ, ಮದುವೆ ಆಗಲಿಲ್ಲ ಬಹಳ ಜನ ಒದ್ದಾಡ್ತಾರೆ. ಆದರೆ ಹುಡುಕುವಂತಹ ಪ್ರಯತ್ನವನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ಆ ದೇವತಾರಾಧನೆಯನ್ನು ಪ್ರಾರ್ಥನೆ ಮಾಡಿ, ಲೌಕಿಕವಾದಂತಹ ಪ್ರಯತ್ನವನ್ನು ಜಾಸ್ತಿ ಮಾಡಿ. ಎರಡವನ್ನು ಮಾಡಿದಾಗ ನಿಮಗೆ ಕೆಲಸ ಆಗುತ್ತೆ. ಅದು ಮಾಡೋದೇ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಮದುವೆ ಆಗಲಿಲ್ಲ, ಮದುವೆಗೂ ಪ್ರಯತ್ನವನ್ನು ಕೂಡ ಜಾಸ್ತಿ ಮಾಡುವಂಥದ್ದು. ಯಾಕಂದರೆ ವೃಷಭ ರಾಶಿಯವರಿಗೆ ಕುಜನ ದೃಷ್ಟಿ ಇದೆ. ಕಾರ್ತಿಕ ಮಾಸ ಇಂತಹ ಒಂದು ಸಮಯದಲ್ಲೇ ಪ್ರಯತ್ನ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆಗೆ ಮದುವೆಗೆ ಅನುಕೂಲ ಆಗುತ್ತೆ, ಎಲ್ಲೋ ಒಂದು ಕಡೆಗೆ ಮದುವೆಗೆ ಒಂದು ಒಳ್ಳೆಯ ಥರದ ತೀರ್ಮಾನಗಳು ಕೂಡ ಬರುತ್ತೆ. ಹಾಗಾಗಿ ನೀವು ಆ ಭಗವಂತನನ್ನು ಕೂಡ ಧ್ಯಾನ ಮಾಡುತ್ತಾ ಮನುಷ್ಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಬನ್ನಿ. ಇನ್ನು ಮಿಕ್ಕಿರುವಂತಹ ಒಂದು ಹಂತಕ್ಕೆ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಜಾಸ್ತಿ ಖರ್ಚಾದರೂ ಕೂಡ ಎಲ್ಲೋ ಒಂದು ಕಡೆ ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಪ್ರಯಾಣ ಯೋಗಗಳು ಕೂಡ ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಆಗಬಹುದು. ಹಬ್ಬ ಹರಿದಿನಗಳಾದ್ದರಿಂದ ಎಲ್ಲ ರೀತಿಯಾಗೂ ನಿಮ್ಮ ಮನಸ್ಸು ಏನಾಗುತ್ತೆ, ಖುಷಿಯಾಗಿರುತ್ತೆ, ಸಂತೋಷವಾಗಿರುತ್ತೆ. ಹಾಗಾಗಿ ಒಂದು 5 ಜಾಗ್ರತೆ ವಹಿಸ್ಕೊಳ್ಬೇಕು. ಏನಪ್ಪ ಜಾಗ್ರತೆ ಅಂದರೆ, ಒಂದು ನಿಮ್ಮ ಶರೀರದ ಬಗ್ಗೆ ಸ್ವಲ್ಪ ಜಾಗ್ರತೆ. ಅನ್ನ ಆಹಾರಗಳನ್ನೆಲ್ಲೋ ಊಟ ಮಾಡಿಬಿಡ್ತೀರಿ, ಎಲ್ಲೋ ತಿಂತೀರಿ, ಅಜೀರ್ಣವಾಗುವಂಥದ್ದು, ತೊಂದರೆ ಆಗುವಂಥದ್ದು, ತಲೆನೋವು ಬರುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಜೀವನದಲ್ಲಿ ನಾನು ಒಂದು ಅರ್ಧ ಗಂಟೆ ದಿವಸ ಒಂದು ಸಲ ಯೋಚನೆ ಮಾಡಿ, ನಾನು ಮುಂದೆ ಏನು ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ಯಾವ ಹಂತಕ್ಕೆ ಹೋಗಬೇಕು, ಇವಾಗ ನಾನು ಯಾವ ಹಂತದಲ್ಲಿದ್ದೇನೆ, ಇನ್ನು 10 ವರ್ಷಕ್ಕೆ ಏನಾಗಬಹುದು, ಹೀಗೆ ಒಂದು ಸಲ ನಿಮ್ಮನ್ನೇ ನೀವೇ ಕೇಳ್ಕೊಳ್ಳಿ. ನಿಮಗೆ ನೀವೇ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ನಾನು ಯಾವ ಸ್ಟೇಜಲ್ಲಿದ್ದೇನೆ, ನಾವು ಏನು ಮಾಡಬೇಕಾಗಬಹುದು ಮುಂದೆ, ಇದಕ್ಕೆ ಪೂರಕವಾದಂತಹ ಆಧ್ಯಾತ್ಮಿಕವಾದಂಥ ಮಾರ್ಗಗಳೇನು, ಲೌಕಿಕವಾದಂಥ ಮಾರ್ಗಗಳೇನು, ನಾನು ಮುಂದೆ ಏನನ್ನು ಅಚೀವ್ ಮಾಡಲಿಕ್ಕೆ ಹೊರಟಿದ್ದೇನೆ, ನನ್ನ ಉದ್ದೇಶ ಏನು, ಉದ್ದೇಶ ಸರಿಯಾಗಿದೆಯಾ, ಇದನ್ನೆಲ್ಲ ಈ ಒಂದು ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಯೋಚನೆ ಮಾಡಿಕೊಳ್ಬೇಕು. ಯಾಕಂದರೆ ಆತ್ಮಕಾರಕನಾದಂತಹ ರವಿಯು 7ಮ ಸ್ಥಾನದಲ್ಲಿದ್ದು ರಾಶಿಯನ್ನು ನೋಡಲ್ಪಟ್ಟಾಗ ನಾವು ಏನು ಮಾಡಬೇಕು ಹೇಳುವಂತಹ ಒಂದು ನಿರ್ದಿಷ್ಟವಾದಂಥ ತೀರ್ಮಾನವನ್ನು ನಾವು ಮಾಡಬೇಕು. ಆ ತೀರ್ಮಾನವನ್ನೇ ಮಾಡಿಲ್ಲ ಅಂತಾದರೆ ಎಲ್ಲಿ ಹೋಗಬೇಕು ಅಂತೇಳಿ ಗೊತ್ತಿಲ್ಲ, ಬಸ್ ಹತ್ತು ಕೂತ್ಕೊಳ್ತೇವೆ. ಹಾಗಾಗಿದೆ ನಮ್ಮ ಕೆಲಸ, ನಮ್ಮ ಯೋಚನೆ ಆಗಿದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಂತಹ ಚಿಂತನೆಯನ್ನು ಈ ತಿಂಗಳಲ್ಲಿ ಜಾಸ್ತಿ ಮಾಡಿಕೊಳ್ಳಿ. ಅನಂತರ ಹಣ್ಣು ಹಂಪಲು ತರಕಾರಿ ಇತ್ಯಾದಿಗಳನ್ನು ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಒಳ್ಳೆ ರೀತಿಯಾದಂಥ ಫಲಗಳಿದೆ. ಮತ್ತು ವಾಹನ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. 11ನೇ ರಾಶಿಯ ಶನಿ, ಹಾಗೆ ಸೆಕೆಂಡ್ ಹ್ಯಾಂಡ್ ವಾಹನ ವ್ಯಾಪಾರ ಮಾಡಬೇಕು ಅಂತಂದರೆ ಬಹಳ ದಿವಸದಿಂದ ಸೇಲೆ ಆಗ್ತಾ ಇಲ್ಲ ಅಂದರೆ ಸೇಲ್ ಆಗುವಂಥದ್ದು, ಪ್ರಯತ್ನ ಆಗುವಂಥದ್ದು ಹೀಗೂ ಕೂಡ ಆಗುತ್ತೆ. ಮತ್ತು ಮಾತೃಸ್ಥಾನ, ತಾಯಿಯ ಆಶೀರ್ವಾದ ಅನುಗ್ರಹಗಳು ಕೂಡ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಅವರ ಜೊತೆಗೆ ಒಂದು ಸಮಾಧಾನವಾಗಿರುವಂಥ ಒಂದು ಸಾಧ್ಯತೆಗಳು ಕೂಡ ಕಾಣಿಸುತ್ತೆ. ಅದರ ಜೊತೆಯಲ್ಲಿ ಅದರ ರಂಧ್ರಸ್ಥಾನಾಧಿಪತಿಯಾದಂಥ ಗುರು ನೀರಿನ ರಾಶಿಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಹೊಟ್ಟೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ಅನ್ನ ಆಹಾರಗಳ ಇನ್ನೊಬ್ಬರಿಗೆ ಯಾವುದು ಪ್ರೀತಿ ಇದೆ ಅದನ್ನು ಅವರು ಊಟ ಮಾಡ್ತಾರೆ. ಬಹಳ ಒತ್ತಾಯ ಮಾಡಿ ಅವರಿಗೆ ಬಹಳ ರೀತಿಯಾಗಿ ತೊಂದರೆ ಕೊಡುವಂಥ ಪ್ರಯತ್ನವನ್ನು ಮಾಡಬೇಡಿ. ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ಇನ್ನೊಬ್ಬರಿಗೆ ಅದು ತಿನ್ನು ಅಂತೇಳಿ ಮಾಡುವಂಥದ್ದು. ಅವರವ್ರಿಗೆ ಏನು ಬೇಕಾಗುತ್ತೋ ಖುಷಿ ಸಂತೋಷದಿಂದ ಏನು ಊಟ ತಿಂಡಿ ಮಾಡ್ತಾರೋ ಅಷ್ಟೇ ಇರುವಂಥ ಪ್ರಯತ್ನ ಮಾಡಬೇಕು. ಜಾಸ್ತಿಯಾಗಿ ಯಾವುದನ್ನು ಕೂಡ ಒತ್ತಡ ಮಾಡಬಾರದು. ಮತ್ತು ನಿದ್ರೆ ವಿಷಯದಲ್ಲಿ ತೊಂದರೆ ಇದ್ದರೆ ಚೆನ್ನಾಗಿ ವಿಶ್ರಾಂತಿಯನ್ನು ಕೂಡ ಮಾಡಿಕೊಳ್ಳಿ. ಯಾಕಂದರೆ ಈಗ ನಿಮ್ಮ ಸದ್ಯಕ್ಕೆ 7.5 ಶನಿ ಆಗಲಿ, ಬೇರೆ ಏನೂ ಇಲ್ಲ. ಒಂದು ಹಂತಕ್ಕೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಇದೆ, ಕರ್ತೃತ್ವ ಜಾಸ್ತಿ ಆಗ್ತಾ ಇದೆ. ಬಿಟ್ಟರೆ ಬೇರೆ ರೀತಿಯಾಗಿ ಎಲ್ಲ ನಿಮ್ಮ ಬೆಳವಣಿಗೆಗಳು ಕೂಡ ಆಗುತ್ತೆ. ಒಂದು ಹಂತಕ್ಕೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಕೈ ಹಿಡಿತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ಭಗವನ್ ನಾಮಸ್ಮರಣೆ ಮಾಡ್ತಾ ಸರಿಯಾದಂಥ ನಾನು ಹೇಳ್ತಾನೆ ಅರ್ಧ ಗಂಟೆ ಚಿಂತನೆ ಮಾಡಿ, ನಾನು ಮುಂದೆ ಏನು ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ,
ಯಾವ ತರಹ ನನ್ನ ಜೀವನವೂ ಕೂಡ ವೃದ್ಧಿಯಾಗಬಹುದು ಹೇಳೋದನ್ನು ಕೂಡ ನೀವು ಯೋಚನೆ ಮಾಡ್ತಾ ದೊಡ್ಡ ದೊಡ್ಡ ಉದ್ಯೋಗ, ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಹೇಗೆ ಮಾಡಬಹುದು, ಹೇಗೆ ಮಾಡಿದ್ರೆ ಆಗತ್ತೆ. ಯಾಕಂದರೆ ಆಲೋಚನಾ ಶಕ್ತಿಯಿಂದ ಯೋಚನೆ ಮಾಡಿ, ಮುಂದೆ ಹೀಗಿದ್ದರೆ ಹೇಗಾಗುತ್ತೆ. ಈಗ ನನ್ನ ಹತ್ರ ಏನೂ ಇಲ್ಲ, ನಾನು ವಿದ್ಯಾರ್ಥಿ ಆಗಿದ್ದೇನೆ, ಇನ್ನೊಂದು 10 ವರ್ಷಕ್ಕೆ ಏನಾಗಬಹುದು, ಇನ್ನೊಂದು 20 ವರ್ಷಕ್ಕೆ ಏನಾಗಬಹುದು, ನಾನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಸುಮ್ಮನೆ ನಾನು ಹೀಗೆ ಇದ್ದೇನಲ್ಲ, ನನ್ನ ಹತ್ರ ಒಂದು ಬೈಕ್ ಇಲ್ಲ, ಬೈಕ್ ತೆಗೆದುಕೊಂಡು ಪೆಟ್ರೋಲ್ ಹಾಕ್ಲಿಕ್ಕಾಗತ್ತಾ, ಓಡಾಡಲಿಕ್ಕಾಗತ್ತಾ, ನನ್ನ ಕೈಲಿ ಏನು ಆರ್ಥಿಕವಾದಂಥ ಹೇಗಿದೆ, ವಿದ್ಯೆಯ ಬಲಿಷ್ಠವಾದಂಥ ಸ್ಥಾನಮಾನಗಳೇನಿದೆ, ನಾವು ಓದ್ತಾ ಇದ್ದೇನಾ ಅಥವಾ ಸಮಯವನ್ನು ಹಾಳು ಮಾಡ್ತಾ ಇಲ್ವಾ. ಹಾಗಾಗಿ ಇದನ್ನೆಲ್ಲ ಪ್ರಜ್ಞಾವಸ್ಥೆಯನ್ನು ಜಾಸ್ತಿ ಮಾಡ್ತಾ ಬನ್ನಿ. ಆ ದೈವಾನುಗ್ರಹದ ಜೀವನದ ಬಹಳಷ್ಟು ಬದಲಾವಣೆಗಳು ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳಾಗುತ್ತೆ. ಇಷ್ಟು ಯೋಚನೆ ಮಾಡಬೇಕು ನೀವು. ಇಷ್ಟು ಯೋಚನೆನೇ ಮಾಡಿಲ್ಲ ಅಂತಂದರೆ ಬದಲಾವಣೆ ಆಗಲಿಕ್ಕೆಲ್ಲ ಸಾಧ್ಯವಾಗುತ್ತೆ. ಯೋಚನೆ ಮಾಡ್ತಾ ದೈವಾನುಗ್ರಹವನ್ನು ಬಯಸ್ತಾ ಮನುಷ್ಯ ಪ್ರಯತ್ನ ಮಾಡ್ತಾ ಬರಬೇಕು. ಹಾಗೆ ಈ ತಿಂಗಳ 14ನೇ ತಾರೀಕು ಬಹಳ ಉತ್ತಮವಾದಂಥ ಒಂದು ದಿವಸ. 14ನೇ ತಾರೀಕಿಗೆ ಪೂಜೆ ಪುನಸ್ಕಾರಗಳು, ಒಂದು ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳಿ. ಅಥವಾ ಈ ದಿವಸ 14ನೇ ತಾರೀಕಿಗೆ ನಾನು ಆ ಭಗವಂತನ ನಂಬಿ ಪ್ರಾರ್ಥನೆ ಮಾಡಿ ಏನಾದರೂ ಒಂದು ನೂತನವಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೇನೆ ಅಂತೇಳಿ ಅಂದ್ಕೊಂಡು ಒಂದು ಸ್ಟೆಪ್ ಮುಂದಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡಿ. ಅದರಿಂದ ಸ್ವಲ್ಪ ಲಾಭಾಂಶಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ನಕ್ಷತ್ರ ಪರಿಹಾರಗಳು, ಕೃತಿಕಾ ನಕ್ಷತ್ರ 3, 4ನೇ ಪಾದ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನವಗ್ರಹ ಸ್ತೋತ್ರ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಅಂತಿದೆ. ನಮ್ಮದೇ ಮತ್ತೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿದೆ. ಹಾಗೆ ಅದನ್ನು ಕೂಡ ಶ್ರವಣ ಮಾಡಿ, ಎಷ್ಟಾಗತ್ತೋ ಅಷ್ಟು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಅದನ್ನು ಪಠನೆ ಮಾಡಿ. ಇನ್ನು ರೋಹಿಣಿ ನಕ್ಷತ್ರ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶನೈಶ್ಚರಾಯ ನಮಃ, ಅವನು ನಿಮಗೆ ಲಾಭವನ್ನು ಕೊಡುವಂಥ ಗ್ರಹನಾಗ್ತಾನೆ. ಹಾಗಾಗಿ ಆ ಶನೈಶ್ವರನು ಲಾಭವನ್ನು ಕೊಡಲಿ, ನನಗೆ ಆ ಶನೈಶ್ವರನ ಅನುಗ್ರಹದಿಂದ ಲಾಭವಾಗುತ್ತೆ, ಅನುಕೂಲವಾಗುತ್ತೆ, ಅವನು ಭಗವಂತನನ್ನು ಕೈ ಹಿಡಿತಾ ಇದ್ದಾನೆ ಅಂಥೇಳಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ. ಇನ್ನು ಮೃಗಶಿರಾ ನಕ್ಷತ್ರ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ತಿಂಗಳಲ್ಲಿ ಸೋಮವಾರ ದಿವಸ ಸುಲಭವಾದಂಥ ತುಪ್ಪದ ದೀಪವನ್ನು ಹಚ್ಚುವಂಥ ಪ್ರಯತ್ನವನ್ನು ಮಾಡಿ. ಒಂದು ಪುಟ್ಟದಾದಂತಹದ್ದು, ಇನ್ನು ದೊಡ್ಡ ಪರಿಹಾರವಲ್ಲ, ಸೋಮವಾರ ಸಿಗುತ್ತೆ. ಹಾಗಾಗಿ ಈ ಸೋಮವಾರ ಈ ಕಾರ್ತಿಕ ಮಾಸದಲ್ಲಿ ಕೊನೆಯ ಹಂತ ಹೇಗಿದ್ರು ಇದು ನವೆಂಬರು, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಪ್ಪದೀಪ ಹಚ್ಚಿ ದೇವರು ಬೇಡಿಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದಿಷ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಮಿಕ್ಕಿರುವಂಥದ್ದು ಭಗವಂತನ ಅನುಗ್ರಹಿಸ್ತಾನೆ. ವೃಷಭ ರಾಶಿಯವರ ಶಕ್ತಿ ಸಾಮರ್ಥ್ಯವನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಭಗವಂತನ ಅನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ. ಎಲ್ಲ ಕಷ್ಟ ನಷ್ಟಗಳನ್ನು ಕೂಡ ಭಗವಂತನು ಪರಿಹಾರ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖನೋ ಭವಂತು. ನಮಸ್ಕಾರ.